ಥ್ಯಾಂಕ್ ಯು ಜೀಸಸ್. ದೇವರ ನಮಗೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ. ಯೇಸು ಪೇತ್ರನಿಗೆ, ಆಳವಾದ ಸ್ಥಳಕ್ಕೆ ನಿಮ್ಮ ಹಡಗನ್ನು ನಡೆಸಿ ಮೀನಿನ ಬೇಟೆಗಾಗಿ ಬಲೆ ಬೀಸಿರಿ ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ಪೇತ್ರನಿಗೆ ದೇವರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಮೀನು ಹಿಡಿಯೋದಕ್ಕಾಗಿ ಹಡಗಿಗೆ ಏನು ಮಾಡಬೇಕಂತೆ, ಆಳವಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಬೇಕು. ಅಲ್ಲಿ ಆಳವಾದ ಆ ಒಂದು ಜಗಕ್ಕೆ ಸ್ಥಳಕ್ಕೆ ಬಲೆ ಬೀಸಿದಾಗ ಏನಾಗುತ್ತೆ, ಮೀನು ಸಿಗುತ್ತವೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಈ ವಾಕ್ಯದಂತೆ ನಾವು ಏನು ಮಾಡಬೇಕು, ಆಳವಾಗಿ ದೇವರಿಗೆ ಪ್ರಾರ್ಥಿಸಬೇಕು. ಆಳವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರ ಆಶೀರ್ವಾದ ನಮಗೆ ಸಿಗುತ್ತದೆ. ಅಂದರೆ ಆ ದೋಣಿ ಆಳವಾದ ಸ್ಥಳಕ್ಕೆ ನಡೆಸ್ಕೊಂಡು ಹೋಗಿದ್ದಾಗ ಅಲ್ಲಿ ಮೀನು ಏನಾಯಿತು, ಮೀನಿನ ಬೇಟೆ ಮಾಡುವಾಗ ಅಲ್ಲಿ ಮೀನು ರಾಶಿಯಾಗಿ ಸಿಕ್ಕಿತ್ತು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾನು ನೀನು ಕೂಡ ಆಳವಾಗಿ ನಾವೇನು ಮಾಡಬೇಕು, ನಮ್ಮ ಜೀವನದ ಹಡಗನ್ನು ದೇವರ ವಾಕ್ಯದಲ್ಲಿ ನಡೆಸಬೇಕು. ಆಗ ದೇವರು ನಮಗೆ ರಾಶಿಯಾಗಿ ಈ ವಾಕ್ಯದಂತೆ ಆಶೀರ್ವಾದ ಮಾಡ್ತಾರೆ. ಆಮೇನ್.